ಗುರುಜಿ ಇವಾಗ 9, 18, 27 ಈ ದಿನಾಂಕದವರ ಬಗ್ಗೆ ತಿಳಿಸ್ಕೊಡೋದು ಮುಂದಿನ ವರ್ಷ ಹೇಗಿದೆ ಅಂತ. ಸಾಮಾನ್ಯವಾಗಿ ಈ ಕೊನೆಯ ಸಂಖ್ಯೆ ಮಂಗಳನಿಗೆ ಆಧಿಪತ್ಯ ಕೊಟ್ಟಿದ್ದಾರೆ 9. 9 ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸಂಖ್ಯೆ, ನಮ್ಮ ಬ್ರಹ್ಮಾಂಡದ ಪೂರ್ಣ ಸಂಖ್ಯೆ. 360 ಡಿಗ್ರಿ ಅಂತ ನಾವು ಮಾಡಿದಾಗ, ಒಂದು ಬ್ರಹ್ಮಾಂಡ 360 ಡಿಗ್ರಿ ಅಂತ ನಾವು ಸರ್ಕಲ್ ಮಾಡಿದಾಗ 3 + 6 ಅಂತ +0 ಬಂದರೆ 9 ಬರುತ್ತೆ. 9 ಗ್ರಹಗಳನ್ನು ಆಯೋಜಿಸಿದ್ದಾರೆ. 27 ನಕ್ಷತ್ರ ಅಂದಾಗ 2 + 7 9 ಬರ್ತಕ್ಕಂಥದ್ದು. 108 ಪಾದಗಳು ಅಂತ ಬರುತ್ತೆ. 108 ಅಂದರೆ 1 + 0 + 8. 108 ಸತಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲೂ ಕೂಡ 108 ಮಾಲೆಗಳನ್ನು ಹಾಕೋಬೇಕು ಅಂತಾರೆ. 9 ಒಂದು ರೀತಿಯ ದಿ ಫೈನಲ್ ನ್ಯೂಮರಿಕಲ್ ವ್ಯಾಲ್ಯೂ, ನಂಬರ್ ವ್ಯಾಲ್ಯೂ ಫೈನಲ್ ಆಗಿ. 9ನೇ ತಾರೀಕು ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಆದರ್ಶವಾದಿಗಳು. ಹಾಗೆ ಅವರಿಗೆ ಹಾಸ್ಪಿಟ್ಯಾಲಿಟಿ ಅನ್ನೋದು ಒಂದು ಬರುತ್ತೆ. ಅಂದರೆ ಪ್ರತಿಯೊಬ್ಬರನ್ನೂ ಕೂಡ ಆಧರಿಸ್ತಕ್ಕಂಥ ಒಂದು ನಂಬರ್ ಇದು. ಯಾರ್ಯಾರು 9, 18, 27 ಕೊಟ್ಟಿರ್ತಾರೆ, ಪ್ರತಿಯೊಬ್ಬರನ್ನೂ ಅವರು ಆಧರಿಸ್ತಾರೆ. ಅವರ ಯೋಗಕ್ಷೇಮ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಹಾಸ್ಪಿಟ್ಯಾಲಿಟಿ ಅಂತ ನಾವು ಕರಿತೀವಿ. ಹಾಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಈ 9, 18, 27 ಮುಂಗೋಪ ಜಾಸ್ತಿ. ಮುಂದೆ ಕೋಪ, ಹಿಂದೆ ಪ್ರೀತಿ. ಅದೇ ನಮಗೆ ಒಂದೊಂದು ನಂಬರು ಒಂದೊಂದರ ರೀತಿಯ ಕೋಪ, ಒಂದೊಂದು ರೀತಿಯ ಪ್ರೀತಿ ತೋರಿಸುತ್ತೆ. ಎಲ್ಲ ನಂಬರ್ಗಳಲ್ಲೂ ಪ್ರೀತಿ ಇದೆ, ಎಲ್ಲ ನಂಬರ್ಗಳಲ್ಲೂ ಕೋಪ ಇದೆ. ನಾವು ಮಂಗಳ ಅಂತ ತಗೊಂಡಾಗ ಅಲ್ಲಿ ಮುಂಗೋಪ ಅಂತ ಬರಲೇಬೇಕು. 9th ಹೌಸ್ ಅಂತಂದರೆ ಹೌಸ್ ಆಫ್ ಮಾರ್ಸ್, ಎನರ್ಜಿ ಅಂತ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಒಂಥರ ಸಿಟ್ಟಲ್ಲಿ ಮಾತಾಡಿಸೋದು, ಆ ಸಿಟ್ಟಿಂದಗಡೆ ಪ್ರೀತಿ ಇರುತ್ತೆ 9ನಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ. ಹಾಗೆ ಸಾಕಷ್ಟು ಜನನ್ನ ಇವರು ಒಂದು ಸಾಫ್ಟ್ ಕಾರ್ನಲ್ಲಿ ಇಟ್ಟಿರ್ತಾರೆ. ಅಂದರೆ ಎಲ್ಲ ಸಾಫ್ಟು, ಯಾರು ವೈರಿಗಳಾಗಬಾರ್ದು, ಯಾರು ದುಶ್ಮನ್ಗಳಾಗಬಾರ್ದು ಅನ್ನೋದೇ 9ನ ಒಂದು ಮೂಲ ಉದ್ದೇಶ. ಯಾರಾದರೂ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೂ ಕೂಡ ಅವರನ್ನು ದೂರ ತಳ್ಳಲ್ಲ, ಹತ್ರದಲ್ಲೇ ಮಾತಾಡಿಸ್ಕೊಂಡು ಮುಂದುವರಿಸ್ಕೊಂಡು ಇರ್ತಕ್ಕಂಥ ವ್ಯಕ್ತಿತ್ವ ಈ 9ನೇದು. ಈ 9ನೇವರು ಸ್ವಲ್ಪ ಮಂಗಳನ ಕಾರಕತ್ವ ಬಂದಿರೋದ್ರಿಂದ ಸಣ್ಣ ಪುಟ್ಟ ಬಾಡಿ ಏಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಜೀವನದಲ್ಲಿ. ಇನ್ನು ಸ್ವಲ್ಪ ಅವರ ಜಾತಕದಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಇದ್ದರೆ ಏನಾದ್ರು ಮೂಳೆ ಮುರ್ಕೊಳ್ಳೋದು, ಅದು ಮುರ್ಕೊಳ್ಳೋದು, ಇದು ಮುರ್ಕೊಳ್ಳೋದು ಒಂದು ಇರ್ತಕ್ಕಂಥದ್ದು. ಅತ್ಯಂತ ಒಂದು ರೀತಿಯ ಒಂದು ತೇಜಸ್ಸು, ಮುಖದಲ್ಲಿ ತೇಜಸ್ಸು 6ನೇವರೆಗೂ ಇರೋಲ್ಲ. ಆ ತೇಜಸ್ಸು 5ನೇವರೆಗೂ ಇರೋಲ್ಲ. ತೇಜಸ್ ಇರ್ತಕ್ಕಂಥದ್ದೇ 9, 18, 27ನೇ ತಾರೀಕವ್ರಿಗೆ ಮುಖದಲ್ಲಿ ಆ ಮಂಗಳನ ಆಧಿಪತ್ಯ ಇರೋದ್ರಿಂದ ತೇಜಸ್ಸು ಜಾಸ್ತಿ. ನೋಡಿದ್ರೆ ಬ್ರೈಟಾಗಿ ಒಂದು ಎದ್ದು ಕಾಣಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಆಗುತ್ತೆ. ಈ 9ನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸ್ಪೀಡಲ್ಲಿ ಹೋಗಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 9 ಭಾಳ ಸ್ಪೀಡಲ್ಲಿ ಇರ್ತಾರೆ. ಹಾಗೆ ಸ್ಲೋವಲ್ಲೂ ಇರಬಾರ್ದು. ಮಿಡ್ ಲೆವೆಲಲ್ಲಿ 9ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅವರಿಗೆ ಅವಘಡಗಳು ಆಗೋದಿಲ್ಲ.